ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಹೊರಟಿರ್ತಕ್ಕಂತಹ ರೆಸಿಪಿ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಪುಲ್ಕ ಜೊತೆಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೇನು ಅಂತ ಗೆಸ್ ಮಾಡಿದ್ರಾ? ಬನ್ನಿ ನೋಡೋಣ. ಇದು ರುಚಿಯಾಗಿರ್ತಕ್ಕಂಥ ಆರೋಗ್ಯಕರವಾದಂತಹ ಹೀರೆಕಾಯಿ ಚಟ್ನಿ. ನಾವೆಲ್ಲರೂ ಬೇರೆ ಬೇರೆ ರೀತಿಯ ಚಟ್ನಿಗಳನ್ನು ಕೇಳಿರ್ತೀವಿ. ಆದರೆ ಹೀರೆಕಾಯಿ ಸಿಪ್ಪೆಯಲ್ಲೂ ಕೂಡ ಚಟ್ನಿ ಮಾಡ್ತಾರೆ. ಆದರೆ ಇದು ಹೀರೆಕಾಯಿಂದ ಚಟ್ನಿ ಮಾಡ್ತಕ್ಕಂಥದ್ದು ಹೇಗೆ ಅಂತ. ಇದು ಚಪಾತಿ ಅಂದರೆ ಪುಲ್ಕ ಜೊತೆಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಅನ್ನದ ಜೊತೆಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನೆಲ್ಲ ಬೇಕು, ಮಾಡುವಂಥ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತಂದರೆ 3 ಚಿಕ್ಕ ಹೀರೆಕಾಯಿ, 2 ಈರುಳ್ಳಿ, 1 ಟೊಮೆಟೊ, 1 ಚಿಕ್ಕ ಒಣ ಕೊಬ್ಬರಿ ಬಟ್ಲು. ಇದೆಲ್ಲವನ್ನು ಈ ರೀತಿ ಸ್ವಲ್ಪ ದಪ್ಪಗೆ ಹೆಚ್ಚಿಟ್ಕೊಳ್ಳಿ. ಯಾಕೆ ಅಂತಂದರೆ ಇದು ನಾವು ಫ್ರೈ ಮಾಡೋದ್ರಿಂದ ತೀರಾ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅಂತ ಏನಿಲ್ಲ. ನೋಡಿ, ಟೊಮೆಟೊ 1 ಸಾಕಾಗುತ್ತೆ. ಹಾಗೆ ಹುಣಸೆಹಣ್ಣು ಕೂಡ ಹಾಕೋದ್ರಿಂದ 1 ಟೊಮೆಟೊ ಸಾಕು. ಈಗ ನಾವು ಎಲ್ಲ ತರಕಾರಿಗಳಂದರೆ ಹೀರೆಕಾಯಿ, ಈರುಳ್ಳಿ, ಟೊಮೆಟೊ 3 ಹಚ್ಚಿಟ್ಕೊಂಡಿದ್ದೀವಿ. ಕೊಬ್ಬರಿ ಸಹ ಅಷ್ಟೇ, ಒಣ ಕೊಬ್ಬರಿ. ನಾನಿದು ಸ್ವಲ್ಪ ಬಿಸಿಗೆ ಇಟ್ಟಿರೋದ್ರಿಂದ ರೋಸ್ಟ್ ಆಗಿದೆ. ನೀವು ಒಣ ಕೊಬ್ಬರಿಯನ್ನು ತೊಗೊಳ್ಳಿ. ಒಣ ಕೊಬ್ಬರಿಯನ್ನು ಹಚ್ಚಿಟ್ಕೊಳ್ಳಿ, ಇಲ್ಲ ತುರಿದಿಟ್ಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ 1-1.5 ಸ್ಪೂನ್ ಆಗೋಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಇವೆರಡು ಸ್ವಲ್ಪ ಫ್ರೈ ಆದ ನಂತರ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಮೆಣಸಿನ್ಕಾಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕಾಗುತ್ತೆ, ನಾನು ಇಷ್ಟು 3 ಹೀರೆಕಾಯಿಗೆ ಒಂದು 12 ಮೆಣಸಿನ್ಕಾಯನ್ನು ಅಂದರೆ ಹಸಿಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ. ಅದು ಸ್ವಲ್ಪ ಅರ್ಧ ಬೆಂದ ನಂತರ ನಾವು ಇವಾಗ ಏನು ಮಾಡಬೇಕಾಗುತ್ತೆ, ಜೀರಿಗೆ 2 ದೊಡ್ಡ ಟೇಬಲ್ ಸ್ಪೂನ್ ತುಂಬ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಫ್ಲೇವರ್ ಕೊಡೋದು ಜೀರಿಗೆ. ಹಾಗೆ ಇದು ಇವಾಗ ಅರ್ಧ ಭಾಗ ಬೆಂದಿದೆ. ಈಗ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಹೀರೆಕಾಯಿ ತುಂಬ ಎಳೆದಿರೋದ್ರಿಂದ ನಾವು ಸಿಪ್ಪೆ ತೆಗೆಯೋಷ್ಟಿಲ್ಲ ತುಂಬ. ಏಕೆಂತಂದರೆ ಹೀರೆಕಾಯಿ ಸಿಪ್ಪೆಯಲ್ಲೂ ಕೂಡ ನಾವು ಚಟ್ನಿಯನ್ನು ಮಾಡ್ತೀವಿ. ಸೊ ಹೀರೆಕಾಯಿ ಸಿಪ್ಪೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹೀರೆಕಾಯಿ ಕೂಡ ಒಂದು ಅರ್ಧ ಫ್ರೈ ಆದ ನಂತರ ಕಡಲೆಪಪ್ಪು ಜಸ್ಟ್ 2 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಕಡಲೆಪಪ್ಪನ್ನು ಕೂಡ ಇದಕ್ಕೇ ಆ್ಯಡ್ ಮಾಡ್ಕೊಳ್ಳಿ. ಅದು ಕೂಡ ಫ್ರೈ ಆಗಲಿ. ಈಗ ಇನ್ನೇನು ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನೋ ಸಮಯದಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಬೇಕಾಗತ್ತೆ. ಏಕೆ ಅಂತಂದರೆ ಇದರಲ್ಲಿ ಹುಳಿ ಅಂಶ ಇರೋದಿಲ್ಲ. ಸೊ ಹಂಗಾಗಿ ನಾನು 1 ಟೊಮೆಟೊವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದರ ಜೊತೆಯಲ್ಲಿನೇ ಸ್ವಲ್ಪ ಹುಣಸೆ ಹಣ್ಣು ಅಂದರೆ 2-3 ಪೀಸ್ ಆಗೋಷ್ಟು ಹುಣಸೆ ಹಣ್ಣು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದು ಕೂಡ ಸ್ವಲ್ಪ ಬಿಸಿ ಆದ ನಂತರ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ಮೆದ್ಗೋದಿಲ್ಲ ಅಂತ ಹೇಳ್ತೀವಿ ಮಿಕ್ಸಿಗೆ ಹಾಕೋ ಟೈಮಲ್ಲಿ. ಸೊ ನೀವು ಹಂಗಾಗಿ ತುರಿದಿಟ್ಕೊಂಡು ಹಾಕ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಕೊಬ್ಬರಿಯನ್ನು ಸಪ್ರೇಟ್ ಓಡಿಸ್ಕೊಂಡು ಆನಂತರ ಇದನ್ನೆಲ್ಲವನ್ನು ಹಾಕಿ ಮಿಕ್ಸಿಗೆ ರನ್ ಮಾಡ್ಕೋಬೋದು. ಈಗಿನ್ನೇನು 3/4 ಭಾಗ ಬೆಂದಿದೆ ಅನ್ನೋ ಟೈಮ್ನಲ್ಲಿ ಇಂಗುವನ್ನು ಆ್ಯಡ್ ಮಾಡಿ. ಇಂಗು ತುಂಬ ಸ್ವಲ್ಪ ಎಕ್ಸ್ಟ್ರಾನೇ ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆ ಮತ್ತು ಇಂಗುವಿನ ಫ್ಲೇವರ್ ಇದಕ್ಕೆ ತುಂಬ ಚೆನ್ನಾಗಿ ಕೊಡುತ್ತೆ. ಇಂಗು ಹಾಕಿದ ನಂತರ ಒಂದು 5 ಮಿನಿಟ್ಸ್ ಮೀಡಿಯಮ್ ಉರಿನಲ್ಲಿ ತಿರುಗಿಸ್ಕೊಡ್ತೀರಿ, ಇಲ್ಲಾಂದರೆ ತಳ ಸೀದ್ಕೊಬಿಡುತ್ತೆ. ಹಾಗೆ ರುಚಿಗೆ ಉಪ್ಪು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇಷ್ಟು ಕ್ವಾಂಟಿಟಿಗೆ ನಾನು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದು ಉಪ್ಪು ಹಾಕಿದ ನಂತರ ಇನ್ನೂ ಒಂದು 5 ಮಿನಿಟ್ಸ್ ಫ್ರೈ ಆಗೋದಕ್ಕೆ ಬಿಟ್ಬಿಡಿ. ಈಗ ಇನ್ನೇನು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಬಾಣಲೆಯನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಅದನ್ನು ಆರೋದಕ್ಕೆ ಬಿಟ್ಬಿಡಿ. ಈಗ ತಣ್ಣಗಾಗಿದೆ. ಅದು ತಣ್ಣಗಾಗಿರ್ತಕ್ಕಂಥದ್ದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ತೊಕ್ಕಾಗಿ ಹೊಡಿಸ್ಕೊಳ್ಳಿ. ತುಂಬ ನುಣ್ಣಗೆ ಹೊಡಿಸಿದ್ರೆ ಇದು ರುಚಿ ಇರೋದಿಲ್ಲ. ನೋಡಿ, ಜಸ್ಟ್ ತಿರುಗಿಸಿ ಆಗ ಆಫ್ ಮಾಡ್ತೀರಿ, ಆಗ ತೊಕ್ಕಾಗಿ ಹೊಡಿರುತ್ತೆ. ಈಗ ರುಚಿಯಾಗಿರ್ತಕ್ಕಂಥ ಹೀರೆಕಾಯಿ ಚಟ್ನಿ ಸಿದ್ಧ ಆಗಿದೆ. ಇದು ಪುಲ್ಕ ಜೊತೆಯಲ್ಲಿ ಅಂದರೆ ಚಪಾತಿಯನ್ನು ನಾವು 4-5 ರೀತಿಯಲ್ಲಿ ಹಾಕ್ಬೋದು. ಇದು ಪುಲ್ಕ ಮತ್ತು ಬಿಸಿ ದಪ್ಪಕ್ಕಿ ಅನ್ನದ ಜೊತೆಯಲ್ಲಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಯಾಗಿರ್ತಕ್ಕಂತಹ ಹೀರೆಕಾಯಿ ಚಟ್ನಿ ಬಿಸಿ ಅನ್ನಕ್ಕೆ ಹಾಗೆ ಪುಲ್ಕ ಜೊತೆಯಲ್ಲಿ
ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಸೊ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ, ಖಂಡಿತ ನಿಮಗೆ ಇದರ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಮತ್ತು ಇದು ಹೆಲ್ದಿ ಡಿಶ್ ಕೂಡ ಆಗಿದೆ. ಸೊ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.